ಮಮ್ಮಿ ನಾಳೆ ಏನು ತಿಂಡಿ? ನಾಳೆಗೆ ಇಡ್ಲಿ ಹಾಕಿದ್ದೀನಿ. ನಿನ್ನ ಫೇವ್ರೆಟ್ ಅಲ್ಲ ಇಡ್ಲಿ, ಅದಕ್ಕೆ ಹಾಕಿದ್ದೀನಿ. ನೋಡು, ಇಡ್ಲಿಗೆ ಏನೇನು ಹಾಕ್ಬೇಕು, ಏನು ಹಾಕಿ ಮಾಡೋದು. ಇದು ರೇಷನ್ ಅಕ್ಕಿ. ನಾನು ರವೆ ಇಡ್ಲಿ ಮಾಡ್ತಾಯಿಲ್ಲ, ರೇಷನ್ ಅಕ್ಕಿಯಲ್ಲಿ ಇಡ್ಲಿ ಹಿಂಗೆ ಸಾಫ್ಟಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕಾಗುತ್ತೆ, ಇದು 4ರಿಂದ 5 ಅವರು ನೆನೆಸಿಟ್ಟಿದ್ದೀನಿ ಬೆಳಗ್ಗೆನೇ. ಉದ್ದಿನಬೇಳೆ, ಅವಲಕ್ಕಿ, ಮತ್ತು ಅಕ್ಕಿ, ಮತ್ತು ಕಡ್ಲಿ ಇತ್ತು ಮನೆಗೆ, ಕಡ್ಲಿ ಅಂದರೆ ಪುಟಾಣಿ ಕಡ್ಲಿನೂ ಹಾಕಿದ್ದೀನಿ. ಒಂದು ಸ್ವಲ್ಪ ಇದು ಮೆಂತ್ಯಕಾಳು ಹಾಕಿದ್ದೀನಿ. ಮೆಂತ್ಯಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಆದರೂ ಮಾಡ್ಕೋಬೋದು, ಇಡ್ಲಿ ಆದರೂ ಮಾಡ್ಕೋಬೋದು. ಇಡ್ಲಿಗೆ ಯಾವ ಥರ ರುಬ್ಬೋದು ಅಂತ ಹೇಳ್ಕೊಡ್ತೀನಿ. ಇದು ರುಬ್ಕೊತೀನಿ. ಈಗ ಯಾರಾದರೂ ಇಡ್ಲಿ ರೇಷನ್ ಅಕ್ಕಲ್ಲಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ನಾನು, ಹೆಂಗೆ ಅಂತಂದು. ಇದು ರುಬ್ಕೊಂಡು ಇಟ್ಕೋಬೇಕು. ಇದು ರುಬ್ಬಿ ಯಾವ ಥರ ರುಬ್ಬಬೇಕು ಅಂತಲೂ ಹೇಳ್ತೇನೆ. ರುಬ್ಬಿ ಆಮೇಲೆ ಯಾವ ಥರ ನಾವು ಸೋಡಾ ಇಲ್ಲದೇ ನಾವು ಉಬ್ಬಿ ಬರಬೇಕು ಅದು ಹಿಟ್ಟು, ಆ ಥರ ತೋರಿಸ್ತೀನಿ. ಸೋಡಾ ಹಾಕಲ್ಲ ನಾನು. ಆಲ್ಮೋಸ್ಟ್ ದೋಸೆಗಾಗಲಿ ಇಡ್ಲಿಗಾಗಲಿ ಸೋಡಾನೇ ಹಾಕಲ್ಲ. ಮಕ್ಕಳಿಗೆಲ್ಲ ಸೋಡಾ ಜಾಸ್ತಿ ತಿನ್ನಿಸ್ಬಾರ್ದು, ಮೊದಲೇ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತು ಮಕ್ಕಳು ಆಯಾಸ ಅದು ಇದು ಆಗುತ್ತೆ. ಅದರಿಂದ ಹಾಗಾಗಿ ನಾನು ಜಾಸ್ತಿ ಸೋಡಾ ಬಳಸೋದೇ ಇಲ್ಲ. ಬಜ್ಜಿ ಗಿಜ್ಜಿ ಮಾಡಿದ್ರೆ ಅಷ್ಟೇ ಒಂದು ಚಿಟಿಕೆ ಸೋಡಾ ಹಾಕ್ತೀನಿ. ಇಡ್ಲಿಗೆ ದೋಸೆಗೆ ಅದಕ್ಕೆಲ್ಲ ಸೋಡಾ ಹಾಕೋಲ್ಲ. ಈಗ ರುಬ್ಬಿ ಇಟ್ಟರೆ ನಾಳೆ ಬೆಳಗ್ಗೆ ಯಾವ ಥರ ಉಬ್ಬಿ ಬರುತ್ತೆ ಅನ್ನೋದು ನಾನು ತೋರಿಸ್ತೀನಿ ಯಾವ ಥರ ಅಂತ. ಈಗ ರುಬ್ಬೋದನ್ನು ನೋಡ್ಕೊಳ್ಳಿ, ರುಬ್ಬಿದ್ದು ಯಾವ ಥರ ರುಬ್ಬೋದು ಅಂತ. ನೋಡಿ, ಈ ಥರ ಪೂರ್ತಿ ಸಣ್ಣ ಆಗಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು, ಸ್ವಲ್ಪ ಮರಳಾಗಿರ್ಬೇಕು. ಹಂಗಿದ್ರೆ ಇಡ್ಲಿ ಸೂಪರಾಗಿ ಬರುತ್ತೆ. ನೀವು ರವೆನೇ ಬಳಸಬೇಡ, ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಇದು. ಬೆಳಗ್ಗೆ ಇಡ್ಲಿ ಯಾವ ಥರ ಆಗುತ್ತಂತ ತೋರಿಸ್ತೀನಿ. ಈ ಥರ ಎಲ್ಲ ರುಬ್ಕೋಬೇಕು. ರುಬ್ಬಿದ್ದೀನಿ ನೋಡಿ. ಇಷ್ಟೇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾಕೆ ಮಂಜಾಯಿತು ನೋಡಿ, ಇಷ್ಟೇ ಸಾಲ್ಟ್ ಹಾಕ್ತಿದ್ದೀನಿ, ಸಾಕು, ಜಾಸ್ತಿ ಬೇಡ. ನಾವು ಆದಷ್ಟು ಕೈಯಲ್ಲೇ ಎಲ್ಲ ಕಲಿಸ್ಕೋಬೇಕು. ಕೈಯಲ್ಲೇ ಫುಲ್ ಕಲಿಸ್ಕೊಂಡ್ರೆ ಹಿಟ್ಟು ಹುಳಿ ಬರುತ್ತೆ. ನಾವು ಸ್ಪೂನಲ್ಲಿ ಕಲಿಸಿದ್ರೆ ಹಿಟ್ಟು ಹುಳಿ ಬರೋಲ್ಲ. ಅಷ್ಟೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ, ಸೋಡಾ ಇಲ್ಲ ಏನಿಲ್ಲ, ಫುಲ್ಲು ಕಲಿಸ್ಬೇಕು ದೋಸೆಗೆ. ಈಗ ಇಷ್ಟಾಗಿದೆ. ನಾಳೆ ಎಷ್ಟು ಉಬ್ಬರಿಸಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನೋಡಿ, ಮರಳಾಗುತ್ತೆ. ಅದಕ್ಕೆ ನಾವು ರುಬ್ಕೋಬೇಕು. ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ಮಾಡಬೇಕು, ಚೆನ್ನಾಗಿರುತ್ತೆ. ಇಷ್ಟು ಕಲಸಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅನ್ನಷ್ಟಲ್ಲ ನೋಡಿ. ಇಷ್ಟು ಹಿಟ್ಟಾಗಿದೆ. ಇಷ್ಟಕ್ಕೆ ಒಂದು ಅರ್ಧ ಕಾಲು, ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ. 2 ಲೋಟದಲ್ಲಿ ಸ್ವಲ್ಪ ಅದರಲ್ಲಿ ಅವಲಕ್ಕಿ ಅವು ಇವು ಎಲ್ಲ ಸೇರಿಬಿಟ್ಟು 3 ಲೋಟ ಹಾಕಿದೆ ನೋಡಿ. ಇಷ್ಟಾಗಿದೆ. ಇದನ್ನು ಮುಚ್ಚಿಟ್ಬಿಡೋಣ. ಈಗ ಮುಚ್ಚಿಟ್ಬಿಟ್ರೆ ಮುಗ್ದೋಯ್ತು. ಬೆಳಗ್ಗೆ ನೋಡಿದರೆ ಇಷ್ಟು ಉಬ್ಬಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್, ಇಡ್ಲಿಗೆ ಹಾಕಿದ್ದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಿ. ನಾನು ಸೋಡಾ ಹಾಕಿಲ್ಲ, ಏನಿಲ್ಲ ನೋಡಿ. ಇಷ್ಟು ಒದಗಿ ಬಂದಿದೆ ನೋಡಿ, ಇಷ್ಟೊಂದು ಬಂದಿದೆ. ನಾನು ಹಾಕಿದ್ದು ಒಳಗಡೆ ಅಷ್ಟೇ. ಇಷ್ಟೊಂದು ಉಬ್ಬಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನೀಗ ಮಾಡ್ತೀನಿ ಇಡ್ಲಿನ. ಇಡ್ಲಿ ಪಾತ್ರೆ ನೋಡಿ, ಸಣ್ಣದಿದೆ ಮನೆಗೆ. ಸಣ್ಣ ಇಡ್ಲಿ ಪಾತ್ರೆ ಇದೆ, ಇಟ್ಟಿದ್ದೀನಿ. ಈಗ ಒಂದು ಚರಿಗೆಯಷ್ಟು ನೀರು ಹಾಕಿ ನೋಡಿ, ಇಷ್ಟಕ್ಕೆ ನೀರು ಹಾಕಿದ್ದೀನಿ. ಇಡ್ಲಿ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ. ದೋಸೆಕ್ಕಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕು, ಇಡ್ಲಿ ಸ್ಮೂತಾಗಿ ಬರ್ತವೆ. ಹೆಂಗೆ ಬರುತ್ತಂತ ನೋಡ್ತೀನಿ.
ಚಿಕ್ಕ ಮಕ್ಕಳಿಗೆ ಇಷ್ಟು ಚಿಕ್ಕ ಚಿಕ್ಕ ಇಡ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪಗೆ ತುಂಬ ಇಷ್ಟ, ಅದಕ್ಕೆ ಚಿಕ್ಕದು ತೊಗೊಂಡಿದ್ದೆ ನಾನು. ಅದಕ್ಕೆ ಒಂಚೂರು ಆಯಿಲ್ ಹಚ್ಕೊಂಡು ಸಣ್ಣ ಸಣ್ಣ ಇಡ್ಲಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ನೋಡಿ, ಇದು ಬಾಂಡೆ ಸಾಮಾನು ಪಾತ್ರೆ ಮರ ಅಂಗಡಿಯಲ್ಲೇ ತೊಗೊಂಡಿದ್ದು ನಾನು. ನೋಡಿ ಇಷ್ಟಪಟ್ಟು ಚೆನ್ನಾಗಿರುತ್ತಂತಂದೇ ಇಷ್ಟಪಟ್ಟಿದ್ದೆ. ಇಂಥವು ಒಂದು 10 ತಿಂದ್ರೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ದೋಸೆ, ಇಡ್ಲಿ ಯಾಕೆ ಬಂತು ಅಂತ ನೀವು ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಹಕಾರದಿಂದ ನಾನು 300 ದಾಟಿದೆ. 300 ಯಾವಾಗ 500 ಆಗುತ್ತೋ ಅಂತ ಕಾಯ್ತಾಯಿದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 3 ಇಬ್ಬೆ ಆಯಿತು. ಇದಿಷ್ಟು ನಮ್ಮ ಪಾಪಕ್ಕೆ ತಿಂಡಿ ಅಂದರೆ ತುಂಬ ಇಷ್ಟ. ಈಗ ನೀರು ಬೇರೆ ಕಾಯ್ತಾ ಇದ್ದಾವೆ. ಒಂದು 10 ನಿಮಿಷನೂ ಆಗಲ್ಲ. 10 ನಿಮಿಷದಲ್ಲಿ ನಾನು ಇಡ್ಲಿ ಮಾಡಿ ತೋರಿಸ್ತೀನಿ ಈಗಂತ. ನೋಡಿ, ಇಡ್ಲಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಮುಚ್ಚಳ ಮುಚ್ಚಬೇಕು. ಒಂದು 10 ನಿಮಿಷನೂ ಆಗಲ್ಲ, ಒಂದು 2-3 ನಿಮಿಷದಲ್ಲೇ ಇಡ್ಲಿ ಅವೇಗೆ ಬೆಂದೋಗ್ಬಿಡುತ್ತೆ. ಜೋರಿಟ್ಟಿದ್ದೀನಿ. ಹಂಗೆ ಎದ್ದು ಬಿಡ್ತಾವೆ ನೋಡಿ, ಎಷ್ಟು ಸ್ಮೂತಾಗಿ ಬರ್ತವೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬಂದಿದ್ದಾವೆ. ಬಿಸಿ. ಸೊ ರೇಷನ್ ಅಕ್ಕಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ, ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟಿ. ಈ ಥರ ಮಾಡಿ, ಈ ಥರ ಸಿಗುತ್ತೆ ಇಡ್ಲಿ ಪಾತ್ರೆ. ಇದು ಚಿಕ್ಕ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇಡ್ಲಿ ಬೇಡ ಅನ್ನೋರು ಚಿಕ್ಕ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ಇಷ್ಟಪಟ್ಟು ತಿನ್ನೋಂಥ ಇಡ್ಲಿ ರೆಡಿ. ನಾನು ಒಂದೇ ಕೈಯಲ್ಲೇ ಮಾಡ್ತಿದ್ದೀನಿ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೋಟೆಲಲ್ಲಿ ಸಿಗೋ ಥರನೇ ಈ ಇಡ್ಲಿನೂ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ. ನೋಡಿ, ನೀವು ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿ ಮರಳಾಗಿ ಬಂದಿರುತ್ತೆ. ತೋರಿಸ್ತೀನಿ ನೋಡಿ, ಹೋಟೆಲ್ ರೀತಿಯಲ್ಲೇ ಇಡ್ಲಿ ರೆಡಿ. ಹೋಟೆಲ್ ರೀತಿಯಲ್ಲೇ ಮರಳಾಗಿ ಬಂದಿದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೀವು ತಿನ್ನಿ, ಮಾಡಿ, ಸಪೋರ್ಟ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಬಿಡಿಸ್ತಾ ಇದ್ರೆ ಹಂಗೆ ಬರುತ್ತೆ. ಚಿಕ್ಕ ಇಡ್ಲಿ ಸಾಂಬಾರ್ ರೆಡಿ. ನಮ್ಮ ಪಾಪುಗೆ ಅಂತೂ ತುಂಬ ಇಷ್ಟ ಚಿಕ್ಕ ಇಡ್ಲಿ ಅಂದರೆ. ಚಿಕ್ಕ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ ಅವನಿಗೆ.
ಇಡ್ಲಿಗೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾಯಿದೆ, ಅಷ್ಟು ಟೇಸ್ಟಿ, ಎಷ್ಟು ಚೆನ್ನಾಗಿದೆ ಇಡ್ಲಿ ಸಾಂಬಾರು ಕಾಂಬಿನೇಷನ್. ಘಮ ಘಮ ಅನ್ನತ್ತೆ. ನೋಡಿ ನೀವು ಮಾಡಿ ತಿಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.